ನಾವೀಗ ಭೂಮಿಯ ಸೆಂಟ್ರ್ ಪಾಯಿಂಟ್ ಬಂದ್ಬಿಟ್ಟಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಈಕ್ವೇಟರ್. ನೀವು ನಮ್ಮ ಭೂಮಂಡಲನ ಮ್ಯಾಪಲ್ಲಿ ನೋಡುವಾಗ ಅಥವಾ ಗ್ಲೋಬಲ್ ನೋಡುವಾಗ ಅಲ್ಲೊಂದು ಲೈನ್ ಹೋಗ್ತಾ ಇರುತ್ತಲ್ಲ, ಅದೆಲ್ಲ ನಿಜಕ್ಕಿರಲ್ಲ. ಅದೆಲ್ಲ ಇಮ್ಯಾಜಿನರಿ ಲೈನ್. ಅವೆಲ್ಲ ಲ್ಯಾಟಿಟ್ಯೂಡು ಲಾಂಜಿಟ್ಯೂಡು. ಆ ಇಮ್ಯಾಜಿನರಿ ಲೈನು ಕರೆಕ್ಟಾದ ಸಮಯ, ಕರೆಕ್ಟಾದ ಸ್ಥಳ, ಕರೆಕ್ಟಾದ ಲೊಕೇಶನ್ನ ಇಂಡಿಕೇಟ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಹಾಗೆ ನಮ್ಮ ಭೂಮಿನ ಅರ್ಧ ಮಾಡೋ ಅಂಥ ಒಂದು ಲೈನು ಈಕ್ವೇಟರ್ ಲೈನು. ಅದರ ಡಿಗ್ರಿ 0. ಅದೇ ಈಕ್ವೇಟರ್ 0 ಲೈನ್ ಹತ್ರ ಇದೀವಿ ನಾವೀಗ. ನೋಡಿ, ಈ ಈಕ್ವೇಟರ್ ಲೈನು ನಾರ್ತ್ ಹೆಮಿಸ್ಫಿಯರ್ ಮತ್ತು ಸೌತ್ ಹೆಮಿಸ್ಫಿಯರ್ ಮಧ್ಯ ಹೋಗುತ್ತೆ. ಇದು ಆ ಕಡೆಗೂ ಸೇರ್ಕೊಳ್ಳಲ್ಲ, ಈ ಕಡೆಗೂ ಸೇರ್ಕೊಳ್ಳಲ್ಲ. ನೀವೇನಾದರೂ ಈಗ ಇಂಡಿಯಾದಲ್ಲಿದ್ದರೆ ನೀವು ನಾರ್ದರ್ನ್ ಹೆಮಿಸ್ಫಿಯರ್ ಕಡೆ ಹೋಗ್ತೀರಾ. ಇಂಡಿಯಾ, ಯುರೋಪು, ಅಮೇರಿಕಾ ಇವೆಲ್ಲ ನಾರ್ತ್ ಕಡೆ ಹೋಗುತ್ತೆ. ಸೌತ್ ಕಡೆ ಅಂತಂದರೆ ತಂಜಾನಿಯಾ, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಇದೆಲ್ಲ ಸದರ್ನ್ ಹೆಮಿಸ್ಫಿಯರಲ್ಲಿ ಬರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಭೂಮಿ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿರಲ್ಲ, ತಿರುಗ್ತಾನೆ ಇರುತ್ತೆ. ಆ ತಿರುಗುವಂಥ ಟೈಮಲ್ಲಿ ಒಂದೊಂದು ಪೋಲು ಒಂದೊಂದು ಕಡೆ ಪುಲ್ ಮಾಡ್ತಾ ಇರ್ತದೆ. ನಾವೀಗ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಇದ್ದೀವಿ. ನಾರ್ದರ್ನ್ ಹೆಮಿಸ್ಫಿಯರು ಕ್ಲಾಕ್ ವೈಸಲ್ಲಿ ಪುಲ್ ಆಗ್ತಾ ಇರ್ತದೆ. ಆ ಕಡೆ ಇರುವಂಥ ಸೌತ್ ಹೆಮಿಸ್ಫಿಯರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಕಡೆ ಪುಲ್ ಆಗ್ತಾ ಇರ್ತದೆ. ಇದನ್ನು ಪ್ರೂವ್ ಮಾಡೋಕ್ಕೆ ಈಗ ಎಕ್ಸ್ಪೆರಿಮೆಂಟ್ ಮಾಡೋಣ. ಈಗ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡೋಣ. ಎಕ್ಸ್ಪೆರಿಮೆಂಟಲ್ಲಿ ಇವರು ಒಂದು ಫನಲ್ ಇಟ್ಟವ್ರೆ. ಫನಲ್ ಕೆಳಗಡೆ ಪೈಪ್ ಹಾಕ್ಕೊಂಡವ್ರೆ ನೀರು ಹೋಗೋಕ್ಕೆ. ಅದ್ರ ಮಧ್ಯೆ ತೂತು ಮಾಡವ್ರೆ. ನೋಡಿ, ಇದು ಕ್ಲಾಕ್ ವೈಸ್ ತಿರುಗುತ್ತೆ ಅಂತ ಸುಮ್ಮನೆ ಪೇಂಟಲ್ಲಿ ಬಳ್ದವ್ರೆ. ತಿರುಗುತ್ತಾ ಇಲ್ವ ನಿಜಕ್ಕೆ ನೋಡೇ ಬಿಡೋಣ. ನೋಡಿ, ನೀರು ಹಾಕ್ತಾರೆ, ಆಮೇಲೆ ಸ್ಟೇಬಲ್ ಮಾಡ್ತಾರೆ ನೀರನ್ನ. ನೀವು ಟಾಯ್ಲೆಟಲ್ಲಿ ಫ್ಲಶ್ ಮಾಡಿದ್ರು, ಸಿಂಕಲ್ಲಿ ಕೈ ತೊಳೆದ್ರು ಎಲ್ಲನೂ ಕ್ಲಾಕ್ ವೈಸೇ ತಿರುಗ್ತಾ ಇರುತ್ತೆ ನೀರು. ಅದೇನಾದ್ರು ನೀವು ನಾರ್ತ್ ಕಡೆ ಇದ್ದರೆ ನೋಡಿ, ಹೀಗೆ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಓಕೆ, ಈಗ ನಾರ್ತ್ ಕಡೆ ಕ್ಲಾಕ್ ವೈಸಲ್ಲಿ ತಿರುಗ್ತು, ಸೌತ್ ಕಡೆ ಕ್ಲಾಕ್ ವೈಸಲ್ಲಿ ತಿರುಗುತ್ತಾ ಅಥವಾ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗುತ್ತಾ ಈಗ ನೋಡೋಣ. ನಾವೀಗ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅಲ್ಲಿಂದ ಹಂಗೆ ಈಕ್ವೇಟರ್ ಲೈನ್ನ ದಾಟ್ಕೊಂಬಂದು ಇಲ್ಲಿ ಬಂದಿದ್ದೀವಿ. ಓಕೆ ಗುರು, ಈಗ ಸದರ್ನ್ ಹೆಮಿಸ್ಫಿಯರಲ್ಲಿ ಬಂದಿದ್ದೀವಿ. ಇದು ಅಷ್ಟೇ ಸೇಮ್ ಅದೇ ಥರ ಪನಲ್ಲು. ಸೇಮ್ ನಾರ್ತ್ ಕಡೆ ಹೆಂಗಿತ್ತು ಹಂಗೆ ಸೌತ್ ಕಡೆನೂ ಹಿಂಗೆ ಇದೆ. ನೀರು ಬಿಟ್ಟಾದ್ಮೇಲೆ ಅಲ್ಲಾಡ್ತಾ ಇರ್ತದಲ್ಲ, ಅದನ್ನು ಸ್ಟೇಬಲ್ ಮಾಡೋಕ್ಕೆ ಇದನ್ನೇನೋ ಹಾಕ್ತಾರೆ. ಈಗ ಮ್ಯಾಜಿಕ್ ನಡೆಯುತ್ತೆ ನೋಡಿ. ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ನಮೀಬಿಯಾ ಇವರೆಲ್ಲ ಟಾಯ್ಲೆಟ್ ಫ್ಲಶ್ ಮಾಡಿದ್ರೆ ಕ್ಲಾಕ್ ವೈಸ್ ಅಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಹೋಗುತ್ತೆ. ನೋಡಿ, ತಿರುಗ್ತಾ ಇದೆ ಇಲ್ಲಿ. ವಾ, ಅದ್ಭುತ ಗುರು. ಈಗ ನಾರ್ತರ್ನ್ ಹೆಮಿಸ್ಫಿಯರಲ್ಲಿ ಇರೋರೆಲ್ಲ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ತಾರೆ, ಸೌತ್ರನ್ ಹೆಮಿಸ್ಫಿಯರಲ್ಲಿ ಇರೋರೆಲ್ಲ ಕ್ಲಾಕ್ ವೈಸ್ ತಿರುಗಿಸ್ತಾರೆ. ಹಂಗೆ ಈಗ ಈಕ್ವೇಟರ್ ಲೈನ್ ಹತ್ರ ಮನೆ ಕಟ್ಕೊಂಡಿರ್ತಾರಲ್ಲ, ಅವ್ರದ್ದು ನಾರ್ತ್ ಕಡೆ ತಿರುಗ್ತದ, ಸೌತ್ ಕಡೆ ತಿರುಗ್ತದ ಅಥವಾ ಮಧ್ಯ ಹಂಗೆ ನಿಂತ್ಕೊಂಡ್ಬಿಡ್ತದ. ಈಗ ನೋಡೋಣ. ಇಲ್ಲೂ ಅಷ್ಟೇ ಸೌತು, ಮಧ್ಯ, ನಾರ್ತು ಎಲ್ಲ ಒಂದೇ ಥರ ಪನಲ್ಲಿ ಇಟ್ಟವ್ರೆ. ಇಲ್ಲಿ ಯಥಾ ಪ್ರಕಾರ ನೀರು ಹಾಕ್ತವ್ರೆ, ಎಲ್ಲ ಕಡೆ ಹಾಕ್ದಂಗೆ ಅಗೇನ್ ಸ್ಟೇಬಲ್ ಮಾಡ್ತಾವ್ರೆ. ಉಗಾಂಡದಲ್ಲಿರೋ ಜನಗಳೆಲ್ಲ ಫ್ಲೆಶ್ ಮಾಡಿದ್ರೆ ಯಾವ ಕಡೆ ಹೋಯ್ತದ ನೀರು ಅಂತ. ಅತ್ತಾಗ ಕ್ಲಾಕ್ ವೈಸು ತಿರ್ಗಲ್ಲ, ಇತ್ತಾಗ ಆ್ಯಂಟಿ ಕ್ಲಾಕ್ ವೈಸು ತಿರ್ಗಲ್ಲ, ಸೀದಾ ಸ್ಟ್ರೈಟ್ ಹೋಗ್ಬಿಡ್ತದೆ ಫ್ಲೆಶ್ ಮಾಡಿದ್ರೆ ಉಗಾಂಡದವರು. ಇವರು ಅಷ್ಟೇ ಉಗಾಂಡದವ್ರೆ. ಕಂಗ್ರ್ಯಾಚುಲೇಷನ್ಸ್, ಆಲ್ ಯುವರ್ ವಾಟರ್ ಗೋ ಇನ್ಸೈಡ್ ಸ್ಟ್ರೈಟ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್.